ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ಮಾಡುವಂತಹ ತಿಂಡಿ ಗೋಧಿ ರೊಟ್ಟಿ. ತುಂಬ ಸುಲಭವಾಗಿ ಬೇಗ ಮಾಡುವಂತಹ ತಿಂಡಿ. ಬೇಗ ಅರ್ಜೆಂಟಿಗೆ ಅಂದರೆ ನೆನೆ ಹಾಕಿ ಇಟ್ಟರೆ ಬೇಗ ಆಗುತ್ತೆ. ಇಡೀ ಗೋಧಿನ ನೆನೆಸ್ಬಿಟ್ಟು ಮಾಡುವಂತಹ ತಿಂಡಿ. ತುಂಬ ರುಚಿಕರವಾದಂತಹ ತಿಂಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಅಕ್ಕಿ ತಿಂಡಿ ಬೇಡ, ಸಾಕಾಗಿ ಹೋಗಿದೆ ಅಂದರೆ ಇದನ್ನು ಮಾಡ್ಕೋಬಹುದು. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ನೆಂಚ್ಕೊಳ್ಳೋಕ್ಕೂ ಏನೂ ಬೇಕಾಗಲ್ಲ, ಹಾಗೆ ತಿನ್ನೋಕ್ಕಾಗತ್ತೆ. ಹೊಟ್ಟೆ ತುಂಬಿದ್ರೂ ಮತ್ತು ತಿನ್ನಬೇಕು ಅನಿಸೋಂತಹ ರುಚಿ. ನನಗಂತೂ ತುಂಬ ಇಷ್ಟ ಇದು. ನಾನು ಮನೆಯಲ್ಲಿ ಸಾಮಾನ್ಯವಾಗಿ ಮಾಡ್ತಾ ಇರ್ತೀನಿ ಇದನ್ನು. ತುಂಬ ಸುಲಭವಾಗಿಯೂ ಮಾಡ್ಬೋದು. ಆಮೇಲೆ ಶುಗರ್ ಪೇಷಂಟ್ಗಳೆಲ್ಲ ಧಾರಾಳವಾಗಿ ಉಪಯೋಗಿಸ್ಕೋಬೋದು. ಯಾಕಂದರೆ ಗೋಧಿ ಅಲ್ವಾ, ಅಕ್ಕಿ ಆದರೆ ಸ್ವಲ್ಪ ಬೇಡ, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ ಅಂತ ಗೋಧಿ ಉಪಯೋಗಿಸ್ತಾರೆ. ಆವಾಗ ಇದು ಒಂದು ವೆರೈಟಿ ಮಾಡಿಕೊಂಡು ಉಪಯೋಗಿಸ್ಬೋದು. ಯಾವಾಗಲೂ ಚಪಾತಿ ತಿನ್ನೋದು ತುಂಬ ಬೋರಿಂಗ್ ಅನಿಸುತ್ತಲ್ವ, ಆವಾಗ ಇದು ಚೆನ್ನಾಗಿರುತ್ತೆ. ನೀವು ಮಾಡಿಕೊಡ್ಬೋದು. ರಾತ್ರಿಗೂ ಊಟ ಬಿಟ್ಟು ಗೋಧಿ ತಿನ್ನೋರಿಗೆ ಇದನ್ನು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಮಾಡಿ ನೋಡಿ, ನಿಮಗೂ ಗೊತ್ತಾಗತ್ತೆ. ಇದನ್ನು ಜಸ್ಟ್ ನೆನೆಸಿ ಹಾಕೋದೊಂದು ಅಷ್ಟು ಕೆಲಸ ಇರುತ್ತೆ. ರಾತ್ರಿ ಮಲಗುವಾಗ ಇಡೀ ಗೋಧಿಯನ್ನು ಚೆನ್ನಾಗಿ ನೆನೆಸಿಟ್ಟಿರಿ. ಬೆಳಗ್ಗೆಗೆ ಚೆನ್ನಾಗಿ ನೆಂದಿರುತ್ತೆ. ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಮಾಡ್ಕೋಬೋದು. ಹೆಚ್ಚು ರುಬ್ಬಬೇಕಾಗೂ ಇಲ್ಲ, ತರಿ ರುಬ್ಕೊಂಡು ಮಾಡುವಂತಹ ರೊಟ್ಟಿ ಇದು. ತುಂಬ ಚೆನ್ನಾಗಿರುತ್ತೆ. ತುಂಬ ರುಚಿಕರವಾದಂತಹ ತಿಂಡಿ ಇದು. ತುಪ್ಪದ ಜೊತೆ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಗೋಧಿಗೆ ತುಪ್ಪ ಒಳ್ಳೆ ಜೊತೆ ಆಗಿರುತ್ತೆ. ಎಣ್ಣೆಲ್ಲೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 2 ಗ್ಲಾಸ್ ಗೋಧಿ ನಾನು ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೀನಿ. ನಿನ್ನೆ ರಾತ್ರಿನೇ ನೆನೆ ಹಾಕಿದ್ದೀನಿ. 8 ಗಂಟೆ ಚೆನ್ನಾಗಿ ನೆಂದಿದೆ. ಇದು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಿರೋದು. ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ಹೆಚ್ಚು ನುಣ್ಣಗೆ ರುಬ್ಕೊಳ್ಳೋದು ಬೇಡ, ತರಿಯಾಗಿ ರುಬ್ಕೋಬೇಕು. ಅದರಿಂದ ಚೆನ್ನಾಗಿ ನೆಂದಿದ್ರೆ ಸುಲಭ ಆಗುತ್ತೆ ರುಬ್ಬೋದು, ಇಲ್ಲಾಂದರೆ ರುಬ್ಬೋದು ಕಷ್ಟ ಆಗುತ್ತೆ. ಜಾಸ್ತಿ ಇದ್ದರೆ ನೀವು ಬೇಕಂದರೆ ಗ್ರೈಂಡರಲ್ಲೂ ರುಬ್ಕೋಬೋದು. ಮಿಕ್ಸಿ ಜಾರ್ ಅಂತಲ್ಲ, ನಿಮಗೆ ಹೆಂಗೆ ಅನುಕೂಲನೋ ಹಾಗೆ ಮಾಡ್ಕೋಬೋದು. ಹೆಚ್ಚು ನುಣ್ಣಗೆ ರುಬ್ಕೋಬೇಕಾಗಿಲ್ಲ. ಸ್ವಲ್ಪ ಕಡಿಮೆ ನೀರು ಹಾಕಿ ತರಿಯಾಗಿ ರುಬ್ಕೊಳ್ಬೇಕು. ಈ ಥರ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಹೆಚ್ಚು ನೀರು ಹಾಕೋದು ಬೇಡ. ತರಿಯಾಗಿ ರುಬ್ಕೊಂಡ್ರೆ ಸಾಕು. ಒಂದು 4 ಸುತ್ತು ತಿರುಗಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ಹದಕ್ಕೆ ರುಬ್ಕೊಂಡಿದ್ದೀನಿ. ನೋಡಿ, ಗಟ್ಟಿ ಇದೆ ಇದು. ಕೈಯಲ್ಲಿ ತೆಗಿಬೇಕಾಗತ್ತೆ ಹಿಟ್ಟು ಮಿಕ್ಸಿ ಜಾರಿಂದ. ನಾನು ತೋರಿಸ್ತೀನಿ ನಿಮಗೆ ಹಿಂಗೆ ತರಿಯಾಗಿದೆ ಅಂತ. ಇದು ಹುಳಿ ಬರ್ಸೋದು ಎಲ್ಲ ಏನಿಲ್ಲ. ಅಂದರೆ ಆವಾಗಲೇ ಮಾಡೋದು, ರುಬ್ಬೋದು, ಆಮೇಲೆ ಡೈರೆಕ್ಟಾಗಿ ಮಾಡ್ಕೊಳ್ಳೋದು. ನೋಡಿ, ಈ ಥರ ಈ ಹದಕ್ಕೆ ಇದೆ, ತರಿಯಾಗಿದೆ. ಮತ್ತು ನೀರು ಹೆಚ್ಚು ಹಾಕಿಲ್ಲ. ಈಗ ಮಿಕ್ಸಿ ಜಾರಿಂದ ಕೈ ಹಾಕಿ ಹಿಟ್ಟೆಲ್ಲ ತೆಗೆದುಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ ನೋಡಿ, ಈ ಹದದಲ್ಲಿ ಇದೆ. ಇದರಿಂದ ಹೆಚ್ಚು ನೀರು ಮಾಡ್ಕೊಳ್ತಾ ಇಲ್ಲ. ಹೆಚ್ಚು ನೀರಾದರೆ ಮೆತ್ತಗಾಗುತ್ತೆ, ಗರಿಯಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ, ಇದಕ್ಕೆ ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹೆಚ್ಚಿಟ್ಟಿದ್ದೀನಿ. ಶುಂಠಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು ಇಷ್ಟೇ ತಗೊಂಡಿದ್ದೀನಿ. ನೀವು ಬೇಕಾದಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಹೆಚ್ಚು ಹಾಕ್ಕೋಬೋದು. ನಾನೀಗ ಇದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ, ಹಸಿಮೆಣಸು ಇದೆಲ್ಲ. ಇದು ಕರಿಬೇವನ್ನು ಕೂಡ ಚೆನ್ನಾಗಿ ಹೆಚ್ಚಿದ್ದೀನಿ ಚಿಕ್ಕದಾಗಿ. ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಈಗಲೇ ಇದಕ್ಕೆ ಈರುಳ್ಳಿ ಸೇರಿಸ್ಕೊಂಡು ಚಿಕ್ಕದು ಬೇಕು ಅಂದರೆ ಜಾಸ್ತಿ ಈರುಳ್ಳಿ ಹಾಕ್ಕೋಬೋದು ನೀವು. ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ. ಅಷ್ಟು ತುಂಬ ಇಷ್ಟ ಆಗಲ್ಲ ಹೆಚ್ಚು ಈರುಳ್ಳಿ ಇದ್ದರೆ ನಮಗೆ. ನಿಮಗೆ ಬೇಕು ಅಂದರೆ ನೀವು ಸೇರಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಮಾಡ್ಕೊಳ್ಳೋಣ. ಇದಕ್ಕೆ ಸೇರಿಸ್ಕೊಳ್ಳೋಕ್ಕೆ ನೆಂಚ್ಕೊಳ್ಳೋಕ್ಕೆ ಏನು ಬೇಕಾಗಲ್ಲ. ಈ ಹಸಿಮೆಣಸಿನ್ಕಾಯಿ, ಕರಿಬೇವೆಲ್ಲ ಹಾಕಿರೋದ್ರಿಂದ ಹಾಗೆ ತಿನ್ನೋಕ್ಕಾಗತ್ತೆ. ಬೇಕು ಅಂದರೆ ನೀವು ಚಟ್ನಿ, ಸಾಂಬಾರು ಅಥವಾ ಏನಾದ್ರು ಉಪಯೋಗಿಸ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇಷ್ಟೇ ಹದ ಸಾಕು. ಇನ್ನು ನೀರು ಹಾಕಿದರೆ ಮೆತ್ತಗಾಗಿಬಿಡತ್ತೆ, ಚೆನ್ನಾಗಿ ಆಗಲ್ಲ. ಅದಕ್ಕೆ ಸ್ವಲ್ಪ ದೋಸೆ ಮಾಡೋಕ್ಕೆ, ರೊಟ್ಟಿ ಮಾಡೋಕ್ಕಾಗತ್ತೆ ಅನ್ನೋಷ್ಟು ಮಾತ್ರ ನೀರಿದ್ರೆ ಸಾಕು. ಈಗ ಹೆಂಚು ಬಿಸಿ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ಹೆಚ್ಚಿಬಿಟ್ಟು ರೊಟ್ಟಿ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಎಲ್ಲ ಎಣ್ಣೆ ಹಚ್ಕೊಳ್ಳಿ, ಚೆನ್ನಾಗಿ ಬಿಸಿಯಾಗಲಿ. ಆಮೇಲೆ ಸಿಮ್ಮಿಗೆ ಹಾಕ್ಕೊಳ್ಳಿ. ಹೈ ಫ್ಲೇಮಲ್ಲಿ ಮಾಡಬೇಡಿ. ಹೈ ಫ್ಲೇಮಲ್ಲಿ ಮಾಡಿದರೆ ಸೀದು ಹೋಗುತ್ತೆ, ಅದು ಪ್ರಯೋಜನ ಇಲ್ಲ. ಯಾವುದೇ ದೋಸೆ ಮಾಡೋದಾದರೂ ಅಷ್ಟೇ, ಒಂದು ಸಾರಿ ಹೆಂಚು ಬಿಸಿ ಮಾಡುವಾಗ ಮಾತ್ರ ಹೈ ಫ್ಲೇಮಲ್ಲಿರಲಿ, ಆಮೇಲೆ ಸಿಮ್ಮಿಗೆ ಹಾಕ್ಕೊಳ್ಳಿ.
ಈ ಥರ 2 ಸೌಟು ಹಿಟ್ಟು ಹಾಕಿ ಚೆನ್ನಾಗಿ ಹರವ್ಕೊಳ್ಳಿ. ತುಂಬ ತೆಳ್ಳಗೆ ಹರೋದು ಬೇಡ, ಅದು ರೌಂಡ್ ಅಂತ ಬರಲ್ಲ, ಅದು ನಾವು ತರಿ ಮಾಡಿರೋದು, ಆಮೇಲೆ ಹೆಚ್ಚು ನೀರು ಹಾಕಿರಲ್ಲ, ಆದ್ದರಿಂದ ಅಲ್ಲಿಂದ ಅಲ್ಲಿಗೆ ಮಾಡಿಕೊಂಡು ಈ ಥರ ಹರವ್ಕೋಬೇಕಾಗತ್ತೆ. ದೋಸೆ ಥರ ಮಾಡೋದಲ್ವಲ್ಲ, ಆದ್ದರಿಂದ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಸಿಮ್ಮಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಅದು ಕೆಳಗಡೆ ಕೆಂಪಾಗತ್ತೆ, ಇಡೀ ಕೆಂಪಾಗತ್ತೆ, ಮೇಲೆ ಬೇಯಲ್ಲ. ದಪ್ಪ ಇದೆ, ತರಿ ಇದೆಯಲ್ವ, ಆದ್ದರಿಂದ ಗೋಧಿ ಗಟ್ಟಿ ವಸ್ತು ಅಲ್ವ, ಅದರಿಂದ ಮೇಲಿಂದ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ, ತುಪ್ಪ ಹಾಕಿದ್ರೂ ತುಂಬ ರುಚಿಯಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಗೋಧಿಗೆ ತುಪ್ಪ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಲೆಕ್ಕ. ಅದರಿಂದ ಇದನ್ನು ತಿರುವಿ ಹಾಕಿ ನೋಡಿ, ಈ ಥರ ಗರಿ ಗರಿ ಇರುತ್ತೆ ಕೆಳಗೆ, ಅಂದರೆ ಅಡಿಭಾಗ ಇದೆಯಲ್ವ, ದೋಸೆ ರೊಟ್ಟಿ ಅಡಿಭಾಗ ಅಲ್ಲಿ ಗರಿ ಗರಿ ಆಗುತ್ತೆ ಚೆನ್ನಾಗಿ. ಅದೇ ಥರ ಆ ಕಡೆಯೂ ಕೆಂಪಗಾಗುವವರೆಗೂ ಸಿಮ್ಮಲ್ಲೇ ಕಾಯಿಸ್ಕೊಳ್ಳಿ, ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ, ಅಂದರೆ ಸಣ್ಣ ಉರಿಲೇ, ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ಇನ್ನೂ ಬೇಕಂದರೆ ಇನ್ನೂ ಗರಿ ಗರಿ ಮಾಡ್ಕೋಬೋದು, ನಾನು ಇಷ್ಟೇ ಮಾಡಿದ್ದೀನಿ. ನೀವು ಬೇಕಂದರೆ ಇನ್ನೂ ಸ್ವಲ್ಪ ಹೊತ್ತು ಇಟ್ಟರೆ ಅದು ಗರಿ ಗರಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತೊಂದು ದೋಸೆ ಮಾಡ್ತಾಯಿದ್ದೀನಿ, ಮತ್ತು ಎಣ್ಣೆ ಹೆಚ್ಚಿಬಿಟ್ಟು ಇದೇ ಥರ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಆಗುತ್ತೆ. ಈಗ ಬೆಳಗ್ಗೆಯಿಂದ ಮಾಡೋದು ಸುಲಭ ಆಗುತ್ತೆ, ನೆನೆ ಹಾಕಿ ಇಟ್ಟರೆ ಆಯಿತು ಗೋಧಿ ಹಿಟ್ಟು, ಬೇಗ ತರಿ ರುಬ್ಬೋದ್ರಿಂದ ಬೇಗ ರುಬ್ಬಿ ಆಗುತ್ತೆ. ಈ ಥರ ದೋಸೆನೂ ಬೇಗ ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡ್ಕೊಳ್ಳುತ್ತೆ, ಇಲ್ಲ ಅಂತಲ್ಲ, ಯಾಕಂದರೆ ದಪ್ಪ ಇದೆಯಲ್ವ, ಆದ್ದರಿಂದ ಸ್ವಲ್ಪ ಬೇಯೋದಕ್ಕೆ ಟೈಮ್ ಇಟ್ಕೊಳ್ಳುತ್ತೆ. ಅಷ್ಟೊತ್ತಲ್ಲಿ ಬೇರೆ ಏನಾದ್ರು ಕೆಲಸ ಮಾಡ್ಕೋಬೋದು, ನೀವು ದೋಸೆ ಮಾಡಿಕೊಂಡು ತಿನ್ನಬಹುದು, ಚೆನ್ನಾಗಿರುತ್ತೆ. ರಾತ್ರಿ ಕೂಡ ನೀವು ಮಾಡ್ಕೋಬೋದು, ರಾತ್ರಿ ನೀವು ಊಟ ಮಾಡಲ್ಲ ಅಂತ ಇದ್ದರೆ ರಾತ್ರಿನೂ ಇದೇ ಥರದ ದೋಸೆನ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಟ್ಕೋಬೋದು, ನಿಮ್ಮ ಇಷ್ಟ. ಹೆಚ್ಚು ಈರುಳ್ಳಿ ಇಷ್ಟ ಆಗಲ್ಲ ಕೆಲವು ಜನಕ್ಕೆ, ಆವಾಗ ಕಡಿಮೆ ಈರುಳ್ಳಿ ಹಾಕಿ ಮಾಡ್ಕೋಬೋದು. ಮುಚ್ಚಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಮೇಲಿಂದ ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸ್ಕೊಂಡು, ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ತಿರುವಿ ಹಾಕಿ ಸ್ವಲ್ಪ ಹೊತ್ತಿಟ್ಟರೆ ಚೆನ್ನಾಗಿ ಕೆಂಪಗಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇದು. ಅದು ಗರಿ ಗರಿ ಆಗುತ್ತೆ, ಗೋಧಿ ಗರಿ ಗರಿ ಆಗುತ್ತಲ್ವ, ಆ ಥರ ಗರಿ ಗರಿ ಆಗುತ್ತೆ. ನೋಡಿ, ಈ ಥರ ಕೆಂಪಗಾಗೋವರೆಗೂ ಕಾಯಿಸ್ಕೊಳ್ಳಿ. ತುಂಬ ರುಚಿಯಾದಂತಹ ರೊಟ್ಟಿ. ಇದರ ಮೇಲೆ ಬೆಣ್ಣೆನೂ ಹಾಕಿ ತಿನ್ಬೋದು, ಬೆಣ್ಣೆ ಹಾಕಿದ್ರೂ ತುಂಬ ರುಚಿಯಾಗಿರುತ್ತೆ. ಎಲ್ರಿಗೂ ಇಷ್ಟ ಆಗುವಂತಹ ತಿಂಡಿ, ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗಳು ಇದೇ ಥರದ ವೀಡಿಯೋಗಳು, ಅಡುಗೆ ವೀಡಿಯೋಗಳು ಬರುತ್ತೆ. ಇದನ್ನು ಮೊದಲೇ ತುಂಬ ವೀಡಿಯೋಗಳು ಮಾಡಿದ್ದೀನಿ, ನೋಡಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.